ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ರೋಡ್ ನೋಡ್ತಿದ್ದೀರಾ? ಜಲ್ಲಿ ಮೆಟ್ಲಿಂಗ್ ರೋಡ್ ಇದು ಬಂದು ನಿಮಗೆ 25 ಅಡಿಗಿಂತ ದೊಡ್ಡ ರೋಡ್ ಇದು. ಈ ರೋಡ್ಗೆ ಹೊಂದ್ಕೊಂಡಿರುವಂಥ ಜಾಗನೇ 1 ಎಕರೆ 18 ಗುಂಟೆ ಜಾಗ ನೋಡಿ. ಇಲ್ಲಿಂದ ಹಿಡ್ದು ನಿಮಗೆ ಅಲ್ಲಿವರೆಗೂ ಆ ಬದ ಏನಿದೆ ಅಲ್ಲಿವರೆಗೂ ಫುಲ್ಲು ನಿಮಗೆ ಕಬ್ಬೇನಿದೆ ಹಂಗೆ ಅಲ್ಲಿವರೆಗೂ ಬರುತ್ತೆ. ಈ ಜಾಗ ಬಂದು ನಿಮಗೆ KM ದೊಡ್ಡಿಗೆ ಬರೀ 2 ಕಿಲೋಮೀಟ್ರು. ಈ ಜಾಗದಿಂದ KM ದೊಡ್ಡಿಗೆ 2 ಕಿಲೋಮೀಟ್ರು, ಮದ್ದೂರಿಗೆ ಇಲ್ಲಿಂದ 10 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ ನಿಮಗೆ ಕರೆಕ್ಟಾಗಿ 78 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿ ಈ ಜಾಗದಿಂದ ನೋಡಿ, ನಿಮಗೆ ಆ ಬದದಿಂದ ಹಿಡ್ದು ಈ ಬದದವರೆಗೂ ನಿಮ್ಗೆ ಹತ್ರ 150 ಅಡಿಗಿಂತ ಜಾಸ್ತಿ ನಿಮಗೆ ರೋಡ್ ಫೇಸ್ ಬರುತ್ತೆ ನೋಡಿ. ಇಲ್ಲಿಂದ ಫುಲ್ಲು ನಿಮಗೆ ಅದೇನಿದೆ ಆ ಕಬ್ಬರ್ಗೂ ಫುಲ್ಲು ನಿಮಗೆ ಬಾಕ್ಸ್ ಶೇಪಲ್ಲಿ ಬರುತ್ತೆ. ಇದು ಸಪ್ರೇಟ್ ಪಾಣಿ ಇದೆ. 29 ಗುಂಟೆ ಇಬ್ಬರು ಬೇಕಾದರೂ ನೀವು ಈ 29 ಗುಂಟೆನ ಪರ್ಚೇಸ್ ಮಾಡ್ಬೋದು. ಅಲ್ಲಿ ಬಂದು ನಿಮಗೆ ಅಂಬರೀಷ್ ಅವರು ಒಂದು ಫಾರ್ಮ್ ಹೌಸ್ ಮಾಡ್ತಾ ಇದ್ದಾರೆ ನೋಡಿ. ಅದೆಲ್ಲ ಇದು ಮಾಡಿದಾರಲ್ಲ ಅವ್ರದ್ದು ಜಮೀನು, ಇದೆಲ್ಲ ಫಾರ್ಮ್ ಹೌಸ್ ಮಾಡ್ತಾ ಇದ್ದಾರೆ. ಇದು ಪಕ್ಕದ್ದೇ ಜಾಗ. ಇದೆಲ್ಲ ರೋಡೆಲ್ಲ ಅವ್ರು ಮಾಡಿಸ್ತಾರೆ ಈಗ. ಯಾಕೆಂದ್ರೆ ಫಾರ್ಮ್ ಹೌಸ್ ಎಲ್ಲ ಮಾಡಿಸ್ತಾ ಇರೋದ್ರಿಂದ ಅವ್ರದ್ದೇ ಒಂದು 4-5 ಎಕರೆ ಐತೆ ನೋಡಿ. ಅದೆಲ್ಲ ದೊಡ್ಡ ಮಣ್ಣೆಲ್ಲ ಹೊಡ್ತಿದಾರಲ್ವಾ. ಈ ಜಾಗದಲ್ಲಿ ಫಾರ್ಮ್ ಹೌಸ್ ಅವರು ಒಳ್ಳೆ ಫಾರ್ಮ್ ಹೌಸ್ ಮಾಡಿದ್ರೆ ಎಲ್ಲ ಕ್ಲೀನಾಗಿ ಸಖತ್ ಚೆನ್ನಾಗಿ ಡೆವಲಪ್ ಆಗುತ್ತೆ ನೋಡಿ. ಅದೇ ಅವರೆಲ್ಲ ಮಾಡಿಸಿರೋದು, ಅವರೇ ಮಾಡಿಸಿರೋದು. ಇದು ಅದ್ರ ಪಕ್ಕದ್ದೇ ಜಾಗ. ನಿಮಗೆ ಒಂದು 4ನೇ ಜಾಗನೇ ಇದು ಅವ್ರದ್ದಾದ್ಮೇಲೆ ಈ ಫುಲ್ಲು ಚೆನ್ನಾಗಿ ಡೆವಲಪ್ ಮಾಡ್ತಾರೆ. ಮತ್ತು ನಿಮಗೆ ಈ ಮಳವಳ್ಳಿ ಚಾಮರಾಜನಗರ ಮದ್ದೂರು ರೋಡು ನೋಡಿ, ಬಸ್ ಕಾಣಿಸ್ತಿದೆಯಲ್ಲ, ಗಾಡಿ ಹೋಗ್ತಿದೆಯಲ್ಲ, ಹೈವೇ ಜಸ್ಟ್ ನಿಮ್ಗೆ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ನೋಡಿ. ಅದೇ ಹೈವೇ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಹೈವೇ ಅದು ಬಂದು ನಿಮಗೆ ಸ್ಟೇಟ್ ಹೈವೇ. ಇದು ಹೈವೇಯಿಂದ ಹಿಂಗೆ ಈ ಥರ ಹೋದರೆ ನಿಮ್ಗೊಂದು 200-300 ಅಡಿ ಆಗುತ್ತೆ. ನಿಮ್ಗೆ ಹಂಗಾಸ್ ಹೋಗ್ತೀನಿ ಅಂತಂದರೆ ಅರ್ಧ ಕಿಲೋಮೀಟ್ರ್ ಅಷ್ಟೇ. ಹಂಗೆ ಹೋದರೆ ನಿಮ್ಗೆ ಅರ್ಧ ಕಿಲೋಮೀಟ್ರು. KM ದೊಡ್ಡಿಲಿಂದ 2 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಇದರ ಬೆಲೆ ಬಂದು ಫರ್ ಗುಂಟೆ 2.5 ಲಕ್ಷ ಅಂತ ಹೇಳ್ತಾರೆ. ಇಲ್ಲೆಲ್ಲ ನಿಮ್ಮ KM ದೊಡ್ಡಿಲಿ ತುಂಬಾ ಕಾಸ್ಟ್ಲಿ ಜಾಗ. ಬಟ್ ಇಲ್ಲಿ ನಿಮಗೆ ಈ ಪ್ರೈಸ್ ಸಿಗ್ತಾ ಇರೋದು ಒಳ್ಳೆ ಪ್ರೈಸ್ ಇದು. ಮತ್ತು ನಿಮಗೆ ವರ್ಷ ಪೂರ್ತಿ ನಿಮಗೆ ನೀರಾವರಿ ಇರೋವಂಥ ಜಾಗ ಇದು. ಏಕೆಂದರೆ ದೊಡ್ಡ ಕಾಲುವೆ ಇದೆ ನೋಡಿ ಅದ್ರ ಪಕ್ಕದಲ್ಲಿ. ನಿಮ್ಗೆ ವರ್ಷ ಪೂರ್ತಿ ನೀರು ಸಿಗುತ್ತೆ ಈ ಜಾಗದಲ್ಲಿ, ಯಾವಾಗಲೂ ನೀರು ಇರುತ್ತೆ. ನಿಮ್ಗೆ ಒಳ್ಳೆ ಜಾಗ. ಮಣ್ಣು ಕೂಡ ಅಷ್ಟೇ ಚೆನ್ನಾಗಿದೆ, ಇನ್ನು ಕಪ್ಪು ಮಣ್ಣಲ್ಲ, ತುಂಬ ಚೆನ್ನಾಗಿತ್ತು ಮಣ್ಣು ಕೂಡ. ನೀವು ಹೊಸ್ದಾಗಿ ಏನು ಬೇಕಾದರೂ ಇಲ್ಲಿ ಬೆಳೆನ ಬೆಳಿಬೋದು. ತೆಂಗು, ಮಾವು, ಅಡಿಕೆ ಏನು ಬೇಕಾದರೂ ನೀವು ಇಲ್ಲಿ ಹೊಸ್ದಾಗಿ ಹಾಕೋಬೋದು. ಮತ್ತು ನಿಮಗೆ ಫುಲ್ಲು ಬಾಕ್ಸ್ ಶೇಪಲ್ಲಿ ಐತೆ ಜಾಗ ನೋಡಿ. ಇಲ್ಲಿಂದ ಹಿಂಗಿದೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಪೇಪರೆಲ್ಲ ಕ್ಲಿಯರ್ ಆಗಿದೆ. ಪಿತ್ರಾಜಿತ್ ಆಸ್ತಿ. ನಿಮಗೆ ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರೋಂಥ ಜಾಗ. ಯಾರೆಲ್ಲ 29 ಗುಂಟೆ, 30 ಗುಂಟೆ, 25 ಗುಂಟೆ ತೊಗೋಬೇಕು ಅಂತ ಇರ್ತೀರಾ, ಅಥವಾ ಇಬ್ಬರು ತೊಗೋಬೇಕು ಅಂತಿರ್ತೀರ, ಒಂದು 20 ಗುಂಟೆ 25 ಗುಂಟೆ ತೊಗೋಬೇಕು ಅಂತ ಇರ್ತೀರಾ, ಅಂಥವ್ರಿಗೆ 29 ಗುಂಟೆ 21 ಗುಂಟೆ ಸಪ್ರೇಟ್ ಮಾಡಿರೋದ್ರಿಂದ ನೀವು ಆರಾಮಾಗಿ ತೊಗೋಬೋದು. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಗೆ ಈ ರೋಡಲ್ಲಿ ಹೋದರೆ KM ದೊಡ್ಡಿಗೆ ಬರೀ 1 ಕಿಲೋಮೀಟ್ರ್ ಆಗುತ್ತೆ. ಇದೇ ರೋಡಲ್ಲಿ ಹೋದರೆ ನೀವು ಹಂಗೆ ಹೋದರೆ 2 ಕಿಲೋಮೀಟ್ರ್ ಆಗುತ್ತೆ.